ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಆರಂಭಿಕ ಹಂತದಲ್ಲಿ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಅವರು ಹಿನ್ನಡೆ ಸಾಧಿಸುತ್ತಿದ್ದಾರಂತೆ. ಆರಂಭಿಕ ಇದು ದಾವಣಗೆರೆ ದಕ್ಷಿಣ ಅಂದ್ರೇನೆ ಅದು ಕಾಂಗ್ರೆಸ್ನ ಭದ್ರಕೋಟೆ. ಆ ಭದ್ರಕೋಟೆಯನ್ನ ಭದ್ರ ಮಾಡಿಕೊಳ್ಳುವಲ್ಲಿ ಕಾಂಗ್ರೆಸ್ ಯಶಸ್ವಿ ಆಗುತ್ತಾ ಅಥವಾ ಅದನ್ನ ಛಿದ್ರ ಮಾಡುವಲ್ಲಿ ಬಿಜೆಪಿ ಯಶಸ್ವಿ ಆಗುತ್ತಾ ಈ ಬಾರಿ ಅನ್ನೋದು ಕುತೂಹಲ. ಬಟ್ ಆರಂಭಿಕ ಹಂತದಲ್ಲಿ ನೋಡಿದ್ರೆ ಸಮರ್ಥ ಶಾಮನೂರ್ ಅವರೇ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಅಲ್ಪಸಂಖ್ಯಾತ ಸಮುದಾಯ ಯಾವ ಕಡೆಗೆ ನಿಂತ್ಕೊಂಡಿದೆ ಅನ್ನೋದನ್ನ ಡಿಸೈಡ್ ಮಾಡುವಂತ ರಿಸಲ್ಟ್ ಆಗಿರುತ್ತೆ ದಾವಣಗೆರೆ ದಕ್ಷಿಣದಲ್ಲಿ. ಕೇರಳ ಎಸ್ಟಿಪಿ ಇದೆಯಲ್ಲ ಸರ್ ನಿಮ್ಗೆ ಸಪೋರ್ಟ್ ಮಾಡೋದಕ್ಕೆ. ಸರ್ ಎಸ್ಟಿಪಿಐ ಈ ಬಾರಿ NDA ಪರವಾಗಿ ಕೆಲಸ ಮಾಡಿ ಯಾರನ್ನೋ ನಿನ್ನೆ ಮಾತಾಡ್ಸಪ್ಪ ಮಂಗಳೂರಲ್ಲಿ ಕೇರಳದಿಂದ ಬಂದವ್ರನ್ನ ಅವ್ರು ಹೇಳ್ತಾ ಇದ್ರ SNDP ಅಂದ್ರೆ ಈಡಿಗರ ಒಂದು ಸಂಸ್ಥೆ. ಮಂಗಳೂರಲ್ಲಿ ಕೆಲವರು ಹೇಳ್ತಾ ಇದ್ರು ಈ ಸರಿ SDPI ಮತ್ತು ಬಿಜೆಪಿ ಒಂದೇ. ಕೇರಳ SDPI ಇಂದ ಬಿಜೆಪಿ ವೋಟ್ ಓಡಿಸ್ತಾ ಇದೆ ಕೇರಳದಲ್ಲಿ ಅಂತ ಯಾರು ಹೇಳಿದ್ರು. ಬನ್ನಿ ಫೈನಲ್ ಆಗುವಾಗ ಗೊತ್ತಾಗುತ್ತೆ. ಅಯ್ಯೋ ಕೇರಳದಲ್ಲಿ ಮ್ಯಾಜಿಕ್ ನಂಬರ್ ದಾಟಿದ UDF Congress. UDF will get more than 100 seats. No, I don't think so. Sir, ಅಲ್ಲಿ ಸರ್ ನಾನು ಹೇಳ್ತೇನೆ why my analysis ಇದೆ ನೋಡಿ. ಅಲ್ಲಿ ಫಸ್ಟ್ ಟೈಮ್ ಟೋಟಲ್ 92 ಸೀಟ್ನಲ್ಲಿ ಕಾಂಗ್ರೆಸ್ ಕಂಟೆಸ್ಟ್ ಮಾಡ್ತಾ ಇದೆ. 3 ಇಂಡಿಪೆಂಡೆಂಟ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಾಕಿ 27 ಇಸ್ ಕಂಟೆಸ್ಟೆಡ್ ಬೈ ಮುಸ್ಲಿಂ ಲೀಗ್. ಆಗಿ ಟೋಟಲ್ 140 ಅಲ್ಲಿ for the first time Congress alone can win chances of getting 70+ votes. BJP maximum 1 ಜಾಸ್ತಿ ಹೋಗೋ ಚಾನ್ಸೇ ಇಲ್ಲ. ಬಟ್ 0 is 99%, 1% 1. ತಮಿಳುನಾಡಲ್ಲಿ DMK is 100% sure. DMK front 100% sure. ಟಿಎಂಸಿ ಭದ್ರಕೋಟೆಯಲ್ಲಿ ಆರಂಭಿಕ ಹಂತದಲ್ಲಿ ಕಮಲ ಅರಳಿದೆ ಅನ್ನೋದ್ರ ಬಗ್ಗೆ ಮಾಹಿತಿ. ಕಳೆದ ಬಾರಿ ಗೆದ್ದ 38 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ ಕಾಯ್ದುಕೊಂಡಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಟಿಎಂಸಿ ಭದ್ರಕೋಟೆಯಲ್ಲಿ ಆರಂಭಿಕ ಹಂತದಲ್ಲಿ ಸಿಗ್ತಾ ಇರುವಂತಹ ರಿಸಲ್ಟ್ ಇದು. ಬಟ್ ಅಂತಿಮ ಫಲಿತಾಂಶ ಇದೇ ಆಗಿರುತ್ತಾ ಅನ್ನೋದನ್ನ ಅಂತಿಮವಾಗಿ ಕಾದ್ ನೋಡ್ಬೇಕಾಗುತ್ತೆ. ಬಟ್ 38 ಕ್ಷೇತ್ರಗಳು ಕಳೆದ ಬಾರಿ ಎಲ್ಲೆಲ್ಲಿ ಗೆದ್ದಿತ್ತೋ ಬಿಜೆಪಿ ಅಲ್ಲೆಲ್ಲ ಕೂಡ ಮುನ್ನಡೆ ಕಾಯ್ದುಕೊಂಡಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಅಂದ್ರೆ ತಮ್ಮ ಕ್ಷೇತ್ರವನ್ನ ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿ ಬಿಜೆಪಿ ನಾಯಕರು ಇದ್ದಂಗೆ ಕಾಣಿಸ್ತಾ ಇದೆ 38 ಕ್ಷೇತ್ರಗಳಲ್ಲಿ. ನನಗೆ ತಮಿಳುನಾಡು ಅಲ್ಲಿ ಮೋಸ್ಟ್ಲಿ AIDMK ನ TVK ಪಾಸ್ ಮಾಡಬಹುದಾ ಅಂತ. TVK can emerge as a main opposition party also. If this trend goes, yes, that's what ನನಗೂ ಹಂಗೆ ಅನಿಸ್ತಾ ಇದೆ. ಯಾಕಂದ್ರೆ AIDMK ಮತ್ತು TVK ಯಾಕೆ AIDMK ಸಮಸ್ಯೆ ಏನಂದ್ರೆ AIDMK there is a crisis of leadership. ಅಲ್ಲ AIDMK ಗೆ ಬಿಜೆಪಿ ಅಲ್ಲಿ ಅಲೈನ್ಸ್ ಮಾಡಿಕೊಂಡ್ರಲ್ಲ, that ಸರ್ ನೋಡಿ ಸರ್ 2005ರಲ್ಲಿ DMDK ಶುರುವಾಯಿತು. ಬಟ್ 2006ರಲ್ಲಿ ಸುಮಾರು 2011ರಲ್ಲಿ ಮೈತ್ರಿಯಲ್ಲಿ ಸ್ಪರ್ಧೆ ಮಾಡ್ತು DMDK. ಅದು AIDMK ಜಯಲಲಿತಾ ಅವರು ಟಿಕೆಟ್ ಅವರಿಗೆ 35 ಸೀಟ್ ಬಂತು. ಅವರು ಮಿನಿಸ್ಟ್ರಿಗೆ ಸೇರ್ಲಿಲ್ಲ. He has become a main opposition party. ಹಂಗಲ್ಲ ಸರ್, AIDMK ಮೈತ್ರಿಯಲ್ಲಿ DMDK 8% ವೋಟ್ ತಗೊಳ್ತು. ಅಲ್ಲ ಒಂದ್ ನಿಮಿಷ ಸರ್, ಇದು ನೋಡಿ ಯಾಕೆ ಅಂದ್ರೆ ಇದು ತುಂಬಾ ರಿಲೆವೆಂಟ್ ಅಂತ ಅನ್ಸುತ್ತೆ. ತಮಿಳುನಾಡಿಗೆ ಈ ಒಂದು ಇದು ಗದ್ದುಗೆ ಏರಿದ NDA. ನಾನು ಅಸ್ಸಾಂ ಪುದುಚೇರಿ ಅಂತೂ ಕ್ಲಿಯರ್ ಇತ್ತು, ಅದರಲ್ಲಿ ಯಾವುದೇ ಡೌಟ್ ಇರ್ಲಿಲ್ಲ. ಸೊ ಅದೇ ರೀತಿ ಈಗಲೂ ಕೂಡ ಅಂದ್ರೆ ತುಂಬಾ ಡಿಫ್ರೆನ್ಸ್ ಸರ್ ಇದು. ಪುದುಚೇರಿಯಲ್ಲಿ ಎನ್ ರಂಗಸ್ವಾಮಿ ಅಂತ ಇದ್ದಾರೆ. ಅವರು ಆಕ್ಚುಲಿ ಬೈಕ್ ನಲ್ಲೇ ಸ್ಟಾರ್ಟ್ ಮಾಡಿ ಈ ನೆವರ್ ಯೂಸಸ್ ಇವನ್ ಚೀಫ್ ಮಿನಿಸ್ಟರ್ ಬೈಕ್ ನಲ್ಲೇ ಹೋಗೋದು. ಸಿಂಪಲ್ ಪರ್ಸನ್. ಇವಾಗ ಅರ್ಲಿಯರ್ ಕಾಂಗ್ರೆಸ್ ಲೀಡರ್ ಅವರು. ಸರ್ ನೋಡಿ TVK ತರನೇ ಲಾಸ್ಟ್ ಟೈಮ್ DMDK 2011ರಲ್ಲಿ 8% ವೋಟ್ ತಗೊಂಡು 29 ಸೀಟ್ ತಂದ್ರು. DMK 22% ವೋಟ್ ತಂದ್ರು ಕೂಡ 23 ಸೀಟ್ಸ್ ಕನ್ವರ್ಟ್ ಆಯ್ತು. ಅಂದ್ರೆ DMK ಗಿಂತ ಅಲ್ಲಿ DMDK ವಿಜಯಕಾಂತ್ ಪಾರ್ಟಿ ಏನಿದೆ ಅದು ಸೀಟ್ ಗೇನ್ ಜಾಸ್ತಿ ಮಾಡ್ತು.
ಅದೇ ರೀತಿ ನನಗೂ ADMK ಮತ್ತು AIDMK ಮತ್ತು TVK ನಡುವೆ ನಡೆಯುತ್ತೆ ಈ ಬಾರಿನೂ ದ ಸೇಮ್ ರಿಪಿಟೇಷನ್ ಆಗ್ಬೋದು. ಯಾವ DMDK ಮಾಡಿತ್ತೋ ಅದೇ ಒಂದು ರಿಪಿಟೇಷನ್ ಇವತ್ತು TVK ವಿಜಯಕಾಂತ್ ಕ್ಯಾಪ್ಟನ್ ವಿಜಯಕಾಂತ್ ಮಾಡಿದ್ದೆ ವಿಜಯ್ ಮಾಡಬಹುದು ಅಂತ ಅನಿಸ್ತಾ ಇದೆ. ಕ್ಯಾಪ್ಟನ್ ವಿಜಯಕಾಂತ್ಗೆ ಯಾಕೆ ಗೊತ್ತಾ, ಅಲ್ಲಿ DMDKಗೆ ಅವರಿಗೆ ಸೀಟ್ ಬರುವ ಜಾಸ್ತಿ, ಅವರು AIDMK ಅಲೈನ್ಸ್ ಮಾಡಿದ್ರು. ಈಗ TVK ಯಾರ ಹತ್ರ ಅಲೈನ್ಸ್ ಮಾಡಿಲ್ಲ, ಅವರು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡ್ತಾರೆ. ಯಾವಾಗ AIDMK ಇಂದ ಒಪೋಸಿಟ್ ಆಗಿ DMDK ಕಂಟೆಸ್ಟ್ ಮಾಡಿಸೋ ಅವ್ರಿಗೆ ಸೀಟೇ ಬರಲಿಲ್ಲ. ಸೊ ಅಲೈನ್ಸ್ ಮಾಡಿ ಬಿಕಾಸ್ ದೇ ಆರ್ ಕಂಟೆಸ್ಟಿಂಗ್ ಒಪೋಸಿಟ್ ಮಾಡೋದಿಲ್ಲ. ದಟ್ ಹ್ಯಾಸ್ ಬೆನಿಫಿಟೆಡ್ ಅಟ್ ದಟ್ ಟೈಮ್. ಎಸ್, AIDMK ಜೊತೆಗೆ ಏನು ಮೈತ್ರಿ ಮಾಡ್ಕೊಂಡಿತ್ತು DMDK, ಹಾಗಾಗಿ ಅದು ಏನಾಯ್ತು. ಬಟ್ ಈಗ TVK ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ. ಬಟ್ ಸರ್, ಈ ನಂಬರ್ಸ್ ನೋಡ್ತಾ ಇದ್ರೆ ಮೋಸ್ಟ್ಲಿ ನನಗನ್ಸಿದ ಮಟ್ಟಿಗೆ ವಿಜಯ್ ತಗೊಂಡಿರೋ ಒಟ್ಟು DMKದಲ್ಲ AIDMKದು ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಎಲ್ಲರೂ ಪ್ರೆಡಿಕ್ಟ್ ಮಾಡಿದ್ದೇನು ಅಂತಂದ್ರೆ, ಈಗ ವಿಜಯ್ ಇಸ್ ಫ್ರಮ್ ಕ್ರಿಶ್ಚಿಯನ್ ಕಮ್ಯುನಿಟಿ ಅಂಡ್ DMKದು ವೋಟ್ ಬೇಸಿಸ್ ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಆದ್ರಿಂದ ಅಂಡ್ ದಲಿತ್ಸ್ ಆದ್ರಿಂದ. ಸೊ ನಾವೇನ್ ಅನ್ಕೊಂಡ್ವಿ DMKದ ಡೆಂಟ್ ಮಾಡ್ಬಿಡ್ಬಹುದು ಅಂತ. ಬಟ್ ಈಗ ಬರ್ತಾ ಇರುವಂತ ಅರ್ಲಿ ನಂಬರ್ಸ್ ನೋಡ್ತಾ ಇದ್ರೆ ಅದು ಡೆಫಿನೆಟ್ಲಿ AIDMK ವೋಟ್ ಅನ್ನ ತನ್ನ ಕಡೆಗೆ ಸೆಳೆದುಕೊಂಡಿದೆ. ಈವನ್ ತಮಿಳುನಾಡಿನಲ್ಲಿ ನೋಡಿದ್ರೆ ಕ್ರಿಶ್ಚಿಯನ್ ವೋಟ್ಸ್ ಮೆಜಾರಿಟಿ ಸ್ಟಿಲ್ ಸಪೋರ್ಟ್ DMK. ಈವನ್ ದೋ ಯುವರ್ ವಿಜಯ್ is from Christian community, he will get more Hindu votes than Christian votes. Because of his, and ಅವರಿಗೆ ಕ್ಯಾಡರ್ ಇದೆ ಅಲ್ಲಿ ಈಗ ಇವನ್. ಬಟ್ ವೆದರ್ ದಟ್ ಕ್ಯಾಡರ್ ವಿಲ್ ಕನ್ವರ್ಟ್ ಇಂಟು ವೋಟ್ಸ್ is the otherwise DMK but we will increase vote share, otherwise which will affect ADMK. ನನ್ನ ಮಟ್ಟಿಗೆ DMK ವೋಟ್ ಇಂಟ್ಯಾಕ್ಟ್ ಆಗಿ DMK ಜೊತೆಗೇನೆ ಇದೆ. ಬಟ್ ಬದಲಾವಣೆ ಬಯಸ್ತಾ ಇರುವಂತ ಯಂಗ್ ವೋಟರ್ಸ್ ಯಾರಿದ್ದಾರೆ ಅವರು ಡೆಫಿನೆಟ್ಲಿ ಅಲ್ಲ. ಮತ್ತೊಂದು AIDMK ಸಪೋರ್ಟರ್ಸ್ AIDMK BJP ಒಟ್ಟಿಗೆ ಸೇರಿದ್ದರಿಂದ AIDMK ವೋಟ್ DMKಗೆ ಹೋಗ್ತಿತ್ತು. ಏನಾಯ್ತು ಒಂದು ಹಂತದಲ್ಲಿ because of Tamil asmita and delimitation. BJP has no existence in Tamil Nadu unless they align with some other. ಏನಾಯ್ತು ಅಂದ್ರೆ ಈ TVK ಮತ್ತು NDA ಮಧ್ಯೆ ಮಾತುಕತೆಗಳು ನಡೆದೋಯ್ತು. ಏನ್ ಸರ್, ಬಿಜೆಪಿ ಅವ್ರು 33 ಸೀಟಲ್ಲಿ ನೀವು ಕಂಟೆಸ್ಟ್ ಮಾಡ್ಬಿಟ್ಟು 27 ಸೀಟಲ್ಲಿ ಕಂಟೆಸ್ಟ್ ಮಾಡ್ಬಿಟ್ಟು ನೀವು ಗೇಮ್ ಚೇಂಜರ್ ಅನ್ನೋ ತರದಲ್ಲಿ ಮಾತಾಡ್ತಿದ್ದೀರಲ್ಲ ನೀವು ತಮಿಳ್ನಾಡಲ್ಲಿ. ಹೇಳ್ತೀನಿ ಏನು ಅಂದ್ರೆ, ನಮ್ದು ಮತ್ತೆ AIDMKದು ಕಂಫರ್ಟಬಲ್ ಅಲಯನ್ಸ್. ಲಾಸ್ಟ್ ಪಾರ್ಲಿಮೆಂಟ್ ಅಲ್ಲ, ಇದು ಲಾಸ್ಟ್ ಪಾರ್ಲಿಮೆಂಟ್ ಒಳಗಡೆ ಬಿಜೆಪಿ ನಾವೇನ್ ಮಾಡಿದ್ವಿ ತಗೊಂಡಿದ್ದೀವಿ, ಮತ್ತೆ AIDMK ಏನ್ ತೆಗೆದುಕೊಂಡಿದ್ದಾರೆ, ಎರಡೂ ಸೇರಿಸಿದಂಥ ಸಂದರ್ಭದಲ್ಲಿ ನಾವು ಕಳೆದ ಪಾರ್ಲಿಮೆಂಟಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಂತಿದ್ವಿ. ನಾವು BJP ಆನ್ ಇಟ್ಸ್ ಓನ್ 14% ವೋಟನ್ನು ನಾವು ತೆಗೆದುಕೊಂಡಿದ್ವಿ. ಹಾಗೆ ಏನು AIDMK 28% ವೋಟ್ ತಗೊಂಡಿತ್ತು, ಗೊತ್ತಾಯ್ತಾನೆ. ಈ ಬಾರಿ ಸರ್ ಬಹಳ ಸಮುದ್ರದಲ್ಲೂ ನೀರು ಬೇರೆ ಬೇರೆ ನದಿಗಳಿಂದ ಬಂದು ಸೇರಿದೆ. ಪಟ್ಟಣ ಮಕ್ಕಳ ಕಚೇರಿ ಅಪ್ಪ ಇವ್ರ ಜೊತೆ ಸೇರ್ಕೊಂಡಿದ್ದಾರೆ. ಅನ್ಗುಬಳಿ ರಾಮದಾಸ್ ಮತ್ತೆ ಇವರು ಡಾಕ್ಟರ್ ರಾಮದಾಸ್ ನಮ್ಮ ಜೊತೆ ಇದ್ದಾರೆ. ಅವರು ನಮ್ಮ ಜೊತೆ ಪ್ಲಸ್ ನಮ್ಮ ಇವನು ಯಾರು ಅವರ ದಿನಕರನ್ ಪಾರ್ಟಿ 4 ಜನ TVK. ಅದು ಏನು ಆ ಭಾಗದಲ್ಲಿ ಇದೆ ಗೊತ್ತಾಯ್ತಾನೆ. ಇದು ಅರ್ಲೇಟ್ ಇದೆ ಈಗಲೇ ದಾವಣಗೆರೆ ದಕ್ಷಿಣ ಮೊದಲ ಸುತ್ತಿನಲ್ಲಿ ದಾವಸಂತ ಅಗತ್ಯ ಏನಿದೆ. ದಾವಣಗೆರೆ ದಕ್ಷಿಣದಲ್ಲಿ ಮೊದಲ ಸುತ್ತಿನ ಎಣಿಕೆ ಮುಕ್ತಾಯ. ಇದನ್ನೇ ಆಯ್ತಾಯ್ತು ಸರ್, ಮೊದಲ ಸುತ್ತಿನಲ್ಲಿ ಕಾಂಗ್ರೆಸ್ 716 ಮತಗಳಿಂದ ಮುನ್ನಡೆ. ಇದು ದಾವಣಗೆರೆ ದಕ್ಷಿಣ ಬಹಳ ಕ್ಯೂರಿಯಾಸಿಟಿ ಇರುವಂತದ್ದು. ಮೊದಲ ರೌಂಡ್ 1 ಆಗಿಲ್ಲ, ಇಟ್ ಇಸ್ ಓನ್ಲಿ ಪೋಸ್ಟಲ್ ವೋಟ್ಸ್.